ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ಸ್. ಇವತ್ತು 10 ಜನಕ್ಕೆ ಮೊಟ್ಟೆ ಸಾಂಬಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಕಾದಾದ್ಮ್ಯಾಗ ಜೀರಿಗೆ ಆಮೇಲೆ ಸಾಸಿವೆ ಹಾಕೋಬೇಕ್ರಿ. ಅವೆಲ್ಲ ಸಾಸಿವೆ ಚಿಟಪಟ ಆದಮೇಲೆ ಒಂದು ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಆಮೇಲೆ 5 ಉಳ್ಳಾಗಡ್ಡಿನ ಮಿಕ್ಸಿ ಮಾಡಿ ಇಟ್ಕೊಂಡೇವ್ರಿ. ಅದನ್ನ ಹಾಕ್ಕೊಂಡು ಬಾಡಿಸ್ಕೋಬೇಕ್ರಿ. ಅದು ಗೋಲ್ಡನ್ ಕಲರ್ ಬರೋ ಮಟನೂ ಬಾಡಿಸ್ಕೋಬೇಕ್ರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚಂದ ಬಾಡಿಸ್ಕೋಬೇಕ್ರಿ. ಇಲ್ಲಿ ನಾವು 10 ಜನಕ್ಕೆ ಆಗುವಷ್ಟು ಮಾಡತ್ತೇನೆ ರೀ. ನೀವು ಕ್ವಾಂಟಿಟಿ ನೋಡ್ಕೊಂಡೆ ಹೆಚ್ಚು ಕಮ್ಮಿ ಮಾಡ್ಕೋರಿ. ಆಮೇಲೆ ಇಲ್ಲಿ ನಾನು ಒಂದು 5 ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೆ ರೀ. ಆ 5 ಟೊಮೆಟೊನ ಹಾಕ್ಕೊಂಡೇನಿ. ಅದನ್ನು ಎಲ್ಲ ಹಸಿ ವಾಸನೆ ಹೋಗೋ ಥರ ಮಾಡ್ಕೊಂಡು ಎಣ್ಣೆ ಬಿಡುವವರೆಗೂ ಬೇಯಿಸ್ಕೋಬೇಕ್ರಿ. ಉಪ್ಪು ಹಾಕ್ಕೊಂಡೇನಿ ರೀ ಇಲ್ಲಿ ನಾನು. ಆಮೇಲೆ ನಾನು ಒಡೆದು ಹಾಕಕ್ಕೆ 4 ತತ್ತಿ ಒಡೆದಿಟ್ಕೊಂಡೇನಿ ರೀ. ಫಸ್ಟನ ಒಡೆದಿಟ್ಕೋರಿ. ಆಮೇಲೆ ಅರ್ಶಿನ ಹಾಕೋಬೇಕ್ರಿ. ಅರ್ಶಿನ ಹಾಕೊಂಡು ಕಡ್ಯಾಸ್ಕೋರಿ. ಅರ್ಶಿನ ಹಾಕೊಂಡ್ಮೇಲೆ ನಾ ಇಲ್ಲಿ ಎಗ್ ಮಸಾಲ ತೊಗೊಂಡೇನಿ ರೀ. ಎಗ್ ಕರಿ ಮಸಾಲ ಒಂದು 5 ರೂಪಾಯಿ ಮಸಾಲೆ ಪ್ಯಾಕೆಟ್ ತೊಗೊಂಡೇನಿ ರೀ. ನಾ ಯಾವುದೇ ರೀತಿ ಚಕ್ಕೆ ಲವಂಗ ಆಗಲಿ ಯಾವುದೇ ಮಸಾಲೆಯನ್ನು ಬಳಸತ್ತಿಲ್ಲ ರೀ. ಇದೊಂದೇ ಮಸಾಲೆ ಪದಾರ್ಥ ಹಾಕ್ಕೋತೇನೆ ರೀ. ಆಮೇಲೆ ನಾವು ಮನ್ಯಾಗ ಮಾಡಿದಂಥ ಮಸಾಲೆ ಖಾರನ ಯೂಸ್ ಮಾಡ್ಕೋತೇನೆ ರೀ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಹಾಕೋರಿ. ನಾ ಇಲ್ಲೊಂದು 5 ಸ್ಪೂನ್ ಹಾಕ್ಕೊಂಡೇನಿ ಖಾರನ. ಎಲ್ಲ ಚಂದಗದು ಬೇಯ್ಬೇಕ್ರಿ. ಆಮೇಲೆ ಇಲ್ಲಿ ಟೊಮೆಟೊ ಭಾಳ ಹಾಕಿದ್ದಕ್ಕೆ ಬೇಕಂದ್ರೆ ಬೆಲ್ಲ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ರೀ. ಈ ಒಡೆದಿಟ್ಟಿರ್ತೇವಲ್ರಿ ಎಗ್ನ ಹಾಕೋರಿ. ನಾ ಇಲ್ಲಿ 4 ಎಗ್ ತೊಗೊಂಡೇನಿ ರೀ. 4 ಎಗ್ನ ಹಾಕ್ಕೊಂಡು ಹೋಗೋ ಮಟನೂ ಇದನ್ನು ಮಾಡ್ಕೋರಿ. ಆಮೇಲೆ ಇಲ್ಲಿ ನಾನು ರುಬ್ಬಿದಂಥ ಕೊಬ್ಬರಿ ಮತ್ತು ಕೊತ್ತಂಬರಿ ಎರಡೂ ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೆ ರೀ. ನಾನು ಫ್ಲೇವರ್ ಚಲೋ ಬರ್ತೈತೆ ಅಂತ ಹೇಳಿ ಅದನ್ನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಮಟನೂ ಮಿಕ್ಸ್ ಮಾಡ್ಕೊತೇನೆ ರೀ. ಇದು ಹಸಿ ವಾಸನೆ ಹೋಗ್ಬೇಕ್ರಿ ಕಂಪ್ಲೀಟಾಗಿ. ನಿಮಗೆ ಗೊತ್ತಾಗ್ತಿ ಎಣ್ಣೆ ಬಿಡ್ತೈತೆ ರೀ ಇದು. ಆ ಎಣ್ಣೆ ಬಿಟ್ಟ ನಂತರ ನಾ ಇಲ್ಲಿ 3 ಚರ್ಗಿ ನೀರು ಹಾಕೇನಿ ರೀ. ನೀವು ಗ್ಲಾಸ್ ಬೇಕಾರೆ ಅತಿನೂ ಹಾಕೋರಿ. ಅದು ಕುದ್ದಾದ್ಮೇಲೆ ಇಲ್ಲಿ ಬೇಯಿಸಿದಂಥ ಒಂದು 10 ಮೊಟ್ಟೆ ಹಾಕೋರಿ. ಆ ಮೊಟ್ಟೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸಿದ್ರಂದ್ರೆ ಇಲ್ಲ ಒಂದು 5 to 10 ಮಿನಿಟ್ಸ್ ಚಂದಗೆ ಕುದಿಸ್ರಿ. ಮ್ಯಾಗದ ಎಣ್ಣೆ ಬಿಡ್ತಂದ್ರೆ ನಿಮ್ದು ಮೊಟ್ಟೆ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಇಲ್ಲೇ ನಾವು ಮಾಡೇವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.